ಗೃಹ ಬಳಕೆಯ ಸಿಲಿಂಡರ್ಗಳ ಅಕ್ರಮ ಬಳಕೆ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತಿದೆ ಎಂದು ಗ್ರಾಹಕ ದಕ್ಷತಾ ಕಲ್ಯಾಣ ಫೌಂಡೇಶನ್ನ ಚೇತನ್ ಕುಮಾರ್ ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗ್ರಾಹಕ ದಕ್ಷತಾ ಕಲ್ಯಾಣ ಫೌಂಡೇಶನ್ ಸಂಸ್ಥಾಪಕ ಮತ್ತು ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಸೋಲಂಕಿ ಅವರು ಜಿಟಿಕೆಎಫ್ ಸಮೀಕ್ಷೆಯಲ್ಲಿ ಈ ಆಘಾತಕಾರಿ ಮಾಹಿತಿ ಬೆಳಕಿಗೆ ಬಂದಿದೆ. 60% ಗೃಹ ಬಳಕೆಯ ಸಿಲಿಂಡರ್ಗಳನ್ನು ವಾಣಿಜ್ಯ ಸ್ಥಳಗಳಲ್ಲಿ ಅಕ್ರಮವಾಗಿ ಬಳಸಲಾಗುತ್ತಿದೆ ಮತ್ತು ಇದರಲ್ಲಿ 14.2 ಕೆಜಿ ಸಿಲಿಂಡರ್ಗಳನ್ನು ನೇರವಾಗಿ 35% ಗ್ರಾಹಕರು ಬಳಸುತ್ತಾರೆ ಮತ್ತು 19 ಕೆಜಿ ಅಥವಾ ಇತರೆ ವಾಣಿಜ್ಯ ಸಿಲಿಂಡರ್ಗಳ ಸಂದರ್ಭದಲ್ಲಿ ಕಚ್ಚಾ ಬಿಲ್ಲಿನ 25%ವನ್ನು ಸಾರಿಗೆ ಮೂಲಕ ಅಪಾಯಕಾರಿ ರೀತಿಯಲ್ಲಿ ಇದನ್ನು ಅಡ್ಡಲಾಗಿ ತಿರುಗಿಸಿ ನಂತರ ಮಾರುಕಟ್ಟೆಯಲ್ಲಿ ಲಭ್ಯವಾಗುವಂತೆ ಮಾಡಲಾಗುತ್ತಿದೆ ಎಂದು ದೂರಿದರು. ಪತ್ರಿಕಾಗೋಷ್ಠಿಯಲ್ಲಿ ಚೇತನ್ ಕುಮಾರ್, ಶ್ರೀಕಾಂತ್, ಅರುಣ್ ಕುಮಾರ್ ಉಪಸ್ಥಿತರಿದ್ದರು. ಈ 5 ಲೊಕೇಶನ್ ಕಳೆದ ಡಿಸೆಂಬರ್, ನವೆಂಬರ್ ಪ್ಲಸ್ ಜನವರಿ ಸಮೇತ 3 ಸರಿ ನಾವು ಕಂಪ್ಲೇಂಟ್ ಕೊಟ್ಟಿರ್ತೀವಿ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಆಹಾರ ಮತ್ತು ನಾಗರಿಕ ಸರಬರಾಜು. ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಪ್ಲಸ್ ಅಲ್ಲಿರೋ ತಹಶೀಲ್ದಾರ್ ಫುಡ್ ಇನ್ಸ್ಪೆಕ್ಟರ್ ಇರ್ತಾರೋ, ಫುಡ್ ಇನ್ಸ್ಪೆಕ್ಟರ್ ಕೂಡ ನಾವು ಕಾಲ್ ಮಾಡಿ ಫಾಲೋ ಅಪ್ ತಗೋ ಟೈಮಲ್ಲಿ ನಾವು ಹೋದಾಗ ಇಲ್ಲಿಗಲ್ ಫಿಲ್ಲಿಂಗ್ ಲೊಕೇಶನ್ ಸಿಗುತ್ತೆ, ಅವ್ರು ಹೋದಾಗ ಇಲ್ಲಿಗಲ್ ಫಿಲ್ಲಿಂಗ್ ಲೊಕೇಶನ್ ಸಿಗಲ್ಲ. ಇದರಿಂದ ಏನಂತಂದ್ರೆ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಯ್ತು ಅಂತಂದ್ರೆ ಕಮ್ಮಿ ಅಂತಂದ್ರು 100 ರಿಂದ 500 ಮೀಟರ್ ರೇಡಿಯಸ್ ಅಲ್ಲಿ ಬ್ಲಾಸ್ಟ್ ಆಗುತ್ತೆ. ಬಹುತೇಕ ಪ್ರಾಣಿ ಮಾನ ಮತ್ತು ಜನರಿಗೆ ತೊಂದರೆ ಆಗದೆ ಇದರಿಂದ ಯಾವುದೇ ರೀತಿಯ ಉದ್ದೇಶ ಇಲ್ಲ. ಪ್ಲಸ್ ಇನ್ನೊಂದೇನು ಅಂತಂದ್ರೆ ಇದ್ರ ಬಗ್ಗೆ ಅದನ್ನ ನಾವು 4 ಸರಿ ಕಂಪ್ಲೇಂಟ್ ಕೊಟ್ಟರು ಇದ್ರ ಬಗ್ಗೆ ಯಾವುದೇ ರೀತಿಯ ಕಂಪ್ಲೇಂಟ್ ತಗೊಂಡಿರೋದಿಲ್ಲ. ಪ್ಲಸ್ ಇದ್ರ ಬಗ್ಗೆ ಇವಾಗ ನಿನ್ನೆ ನಮ್ಮ ನಂಜನಗೂಡು ತಹಶೀಲ್ದಾರ್ ಆಫೀಸ್ ಅಲ್ಲಿ ಕೂಡ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿರ್ತೀವಿ ಇದ್ರ ಬಗ್ಗೆ ರೈಡ್ ಮಾಡೋದಕ್ಕೆ ವಿತ್ ಲೊಕೇಶನ್. ಪ್ಲಸ್ ಇದರಲ್ಲಿ ಏನಂತಂದ್ರೆ ನಿನ್ನೆ ಆಗಿರೋ ಇನ್ಸಿಡೆಂಟ್ ಅಲ್ಲಿ 4 ಜನ ಗೃಹ ಬಳಕೆ ಸಿಲಿಂಡರ್ ಸೋರಿಕೆಯಾಗಿ ತೀರೋಗಿದ್ದಾರೆ. ಗೃಹ ಬಳಕೆ ಸೋರಿಕೆ ಆಗೋದು ಮೇನ್ ಕಾರಣ ಏನಂತಂದ್ರೆ ಈ ಟಿಲ್ಲು ಪೈಪ್ ಅಂತ ಅಂದ್ಬಿಟ್ಟು ಒಂದು ಪೈಪ್ ಹಾಕ್ಬಿಟ್ಟು ಗ್ಯಾಸ್ ನ 14 ಕೆಜಿಯಿಂದ 5 ಕೆಜಿಗೆ ಪ್ಲಸ್ 19 ಕೆಜಿಗೆ ಕಮರ್ಷಿಯಲ್ ಸಿಲಿಂಡರ್ ಆಗಿ ಪರಿವರ್ತಿಸಿದ್ದಾರೆ. ಆ ಪರಿವರ್ತಿಸಿದ್ರೆ ಏನಾಗುತ್ತೆ, ಒಳಗಡೆ ಒಂದು ನಾಜಲ್ ಅನ್ನ ಕುತ್ಕೊಳ್ಳುತ್ತೆ. ನಾಜಲ್ ಅನ್ನೋದು ವಾಷಿಂಗ್ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಲೀಕ್ ಆಗೇ ಆಗುತ್ತೆ. ಇದ್ರ ಬಗ್ಗೆ ಇಲ್ಲಿಗಲ್ ಫಿಲ್ಲಿಂಗ್ ನ ತಡೆಯೋದ್ರೆ ಒಂದು ಸರಿ ತಡೆದ್ರೆ ಸರ್ ಆಲ್ಮೋಸ್ಟ್ ಅಲ್ಲಿ ಇವಾಗ ಒಂದು ನಮ್ಮ ನಂಜನಗೂಡು ತಾಲೂಕಲ್ಲಿ ಒಂದು 4000 ಆಟೋಗಳಿದೆ ಸರ್. ಒಂದು 4000 ಆಟೋ ಇದೆ. ಒಂದು ಆಟೋಗೆ ಬಂದ್ಬಿಟ್ಟು 3 ಲೀಟರ್ ಅಂತ ಇಟ್ಕೊಂಡಿದ್ದೀನಿ. 3 ಲೀಟರ್ ಅಂತಂದ್ರೆ ಎಷ್ಟಾಗುತ್ತೆ ಸರ್? 2000 ಆಗಿದೆ. ಅಪ್ರಾಕ್ಸಿಮೇಟ್ಲಿ ಒಂದು 6000 ಲೀಟರ್ ಬರುತ್ತೆ. 6000 ಲೀಟರ್ ಅಲ್ಲಿ ನಿಮಗೆ ಪ್ರತಿ ಗ್ಯಾಸ್ ಸ್ಟೇಷನ್ಗಳಿದೆ. ಗ್ಯಾಸ್ ಸ್ಟೇಷನ್ಗಳಿಗೆ ವ್ಯಾಪಾರ ಆಗ್ತಾರೆ ಬಂದ್ಬಿಟ್ಟು 1500 ಲೀಟರ್, 2000 ಲೀಟರ್, 2.5 ಇಲ್ಲ 3000 ಲೀಟರ್. ಮಿಕ್ಕಿದ 3000 ಲೀಟರ್ ಎಲ್ಲ ಹೋಗ್ತಿದೆ ಸರ್. ಪ್ಲಸ್ ಗೃಹ ಬಳಕೆ ಸಿಲಿಂಡರ್ ನ ಅಕ್ರಮವಾಗಿ ಟೀ ಅಂಗಡಿಗಳಾಗ್ಬೋದು, ಹೋಟೆಲ್ಗಳಾಗ್ಬೋದು ಎಲ್ಲ ಇದರಲ್ಲೂ ವಾಣಿಜ್ಯ ಸಿಲಿಂಡರ್ ತರ ಸಪರೇಟ್ ಇದೆ. ಅದ್ರ ಬಗ್ಗೆ ಯಾವುದೇ ರೀತಿ ಯೂಸ್ ಮಾಡ್ತಿಲ್ಲ. ಇವರೆಲ್ಲ ಬಂದು ಯೂಸ್ ಮಾಡ್ತಿರೋದು ಡೊಮೆಸ್ಟಿಕ್ ನ ಡೊಮೆಸ್ಟಿಕ್ ಆಗಿ ಯೂಸ್ ಮಾಡ್ತಿದ್ದಾರೆ, ಕಮರ್ಷಿಯಲ್ ನ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಿದ್ದಾರೆ. ಪ್ಲಸ್ ಇನ್ನೊಂದು ನಮ್ಮ ಉದ್ದೇಶ ಏನಂತಂದ್ರೆ ಸಿಲಿಂಡರ್ ನ ಕೊಡ್ಬೇಕಾದ್ರೂ ತೂಕ ಮಾಡಿ ಕೊಡಕ್ಕೆ ಹೇಳ್ಬೇಕು ಏಜೆನ್ಸಿ ಅವ್ರಿಗೆ. ಪ್ಲಸ್ ನಾವು ರಿಟರ್ನ್ ಅವ್ರು ಖಾಲಿ ಕೊಡ್ಬೇಕಾದ್ರೂ ತೂಕ ಮಾಡೇ ಕೊಡ್ಬೇಕು. ಏನಕ್ಕೆ ಅಂತಂದ್ರೆ ನಾವು ಕೊಡ್ಬೇಕಾದ್ರೆ ನಾವು ತಗೋಬೇಕಾದ್ರೆ ಅದರಲ್ಲಿ ಕರೆಕ್ಟ್ ಆಗಿ 14.2 ಕೆಜಿ ಇರುತ್ತೆ ಅನ್ನೋದು ಸುಳ್ಳು. ಅದ್ರಿಂದ ಕಮ್ಮಿನೇ ಇರುತ್ತೆ. ಪ್ಲಸ್ ಅದ್ರಲ್ಲಿ ಇನ್ನೂ ಒಂದು ಏನಾಗುತ್ತೆ ಅಂದ್ರೆ ಸರ್, ಅದರಲ್ಲಿ ನಾವು ಇವಾಗ ರೇಷನ್ ಕಾರ್ಡ್ ಅಲ್ಲಿ ಏನು ನಾವು ಬಾರ್ಕೋಡಿಂಗ್ ಕಮ್ಮಿ ಇಂಪ್ರೆಷನ್ ಕೊಟ್ಟು ರೇಷನ್ ಹಿಂಗ್ ತಗೊಂಡಿದೀವಿ, ಸಿಲಿಂಡರ್ ಹಂಗೆ ತಗೋಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಈ ಉದ್ದೇಶದ ಮೇಲೆ ವೆಸ್ಟ್ ಬೆಂಗಾಲ್ ಅಲ್ಲಿ ಆಲ್ರೆಡಿ ನಮ್ಮ ಗ್ರಾಹಕ ದಕ್ಷತಾ ಕಲ್ಯಾಣ ಫೌಂಡೇಶನ್ ನಮ್ಮ ವಾಲಂಟಿಯರ್ಸ್ ಇದ್ದಾರೆ. ವಾಲಂಟಿಯರ್ಸ್ ನಮ್ಮ ಡೆಲ್ಲಿ ಲೆವೆಲ್ ಅವರು ಮಾತಾಡಿ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇಂಟಿಮೇಟ್ ಮಾಡಿದ್ದಾರೆ. ಇಂಟಿಮೇಷನ್ ಆಗಿ ಅದಕ್ಕೆ ಇವಾಗ ಅಲ್ಲಿ